ಪೊಲೀಸ್ ಸ್ಟೇಷನ್ನ ಬಸ್ಸಲ್ಲಿ ಒಂದು ಶವ ಇದೆ ಸರ್. ಈಗಷ್ಟೇ ಮೇಚಲ್ ದಾಟಿದೆ. ಹಲೋ, ಬಸ್ಸಿನ ಮೇಲೆ ಹುಡುಗಿಯ ಶವ. ತಲೆ ಇಲ್ಲದ ಹುಡುಗಿಯ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ದೊರೆತಿಲ್ಲ. ತಲೆ ಕತ್ತರಿಸಿ ಕ್ವಶನ್ ಮಾರ್ಕ್ ಬರೆದಿರುವ ಹಂತಕ. ಆಕ್ಚುಲಿ ಫೋನ್ ಮಾಡಿದ್ಯಾರು ಅಂತ ಅವರನ್ನ ಈಗಲೇ ಟ್ರೇಸ್ ಮಾಡಿ. ಓಕೆ ಮೇಡಮ್. ಈ ಹುಡುಗಿ ಡೀಟೇಲ್ಸ್ ತಿಳ್ಕೊಂಡು ಅವ್ರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ಕೊಡಿ. ಈ ಬಸ್ನ ಸೀಸ್ ಮಾಡಿ ಕ್ಲೋಸ್ ಹುಡುಕಿ. ಬಸ್ ಎಲ್ಲೆಲ್ಲಿ ಸ್ಟಾಪ್ ಮಾಡಿತ್ತೋ ಆ ರೂಟ್ಸ್ ಅಲ್ಲಿರೋ ಎಲ್ಲ ಹೋಟೆಲ್ಸು, ಬಸ್ ಸ್ಟಾಪ್ ಅಲ್ಲಿರೋ ಹೋಟೆಲ್ಸ್ನ CCTV ಫುಟೇಜ್ ತನ್ನಿ. ಓಕೆ ಮೇಡಮ್. ಬಸ್ಸಿಂದ ಕಾಲ್ ಮಾಡಿದವನ್ನ ಇವ್ನು ನೋಡಿದಾನೆ ಮೇಡಮ್. ಕಾಲ್ ಬಂದಿದ್ದು ಇವನ್ ಫೋನಿಂದಾನೆ. ಹೊಡಿಬೇಡಿ ಮೇಡಮ್. ನಿನ್ನೆ ಮಧ್ಯಾಹ್ನನೇ ನನ್ನ ಫೋನ್ ಮಿಸ್ ಆಯಿತು ಮೇಡಮ್. ಎಲ್ಲಿ? ಆಫೀಸ್ ಹತ್ರ ಇರೋ ರೆಸ್ಟೋರೆಂಟಲ್ಲಿ. ತುಂಬ ಹೊತ್ತು ಹುಡುಕ್ದೆ ಮೇಡಮ್, ಸಿಗ್ಲಿಲ್ಲ. ಆ ರೆಸ್ಟೋರೆಂಟಲ್ಲಿ CCTV ಕ್ಯಾಮ್ರಾಸ್ ಕೂಡ ಇಲ್ಲ. ಎಷ್ಟು ಸರಿ ಕಾಲ್ ಮಾಡಿದ್ರು ಯಾರೂ ಲಿಫ್ಟ್ ಮಾಡಲಿಲ್ಲ. ನಾನು ಹಿಂದ್ಗಡೆ ಸೀಟಲ್ಲಿ ಕೂತಿದ್ದೆ ಮೇಡಮ್. ಬಸ್ಸಲ್ಲಿ ಶವ ಇದೆ ಅಂತ ಫೋನಲ್ಲಿ ಮಾತಾಡಿದ್ನ ಕೇಳಿಸ್ಕೊಂಡೆ. ಯಾವುದೋ ವಿಡಿಯೋ ಪ್ರ್ಯಾಂಕ್ ಮಾಡ್ತಿರ್ಬೋದು ಅಂತ ನಾನು ಅನ್ಕೊಂಡೆ ಅಷ್ಟೇ. ನಿಜವಾಗ್ಲೂ ಬಸ್ ಮೇಲೆ ಶವ ಇದೆ ಅಂತ ಅನ್ಕೊಂಡಿರ್ಲಿಲ್ಲ ಮೇಡಮ್. ನಮ್ಮ ಅವನಾಣೆಗೂ. ಅವನು ಎಲ್ಲಿ ಹತ್ತದ ನೋಡಿದ್ಯಾ? ಅವನು ಆ ಊರಲ್ಲಿ ಇಳಿಯೋದನ್ನ ಮಾತ್ರ ನೋಡಿದೆ ಮೇಡಮ್. ಹೈಟು, ಕಲರು? ಹೈಟು ಒಂದು 5.7 ಇರ್ಬೋದು ಮೇಡಮ್. ಕಲರು ಕೆಂಪಿಗೆ ಇದ್ದ ಮೇಡಮ್. This is the report. Time of death 1:30. ಈ ಹುಡುಗಿ ಮೇಲೆ ಸೆಕ್ಷುವಲ್ ಅಸಾಲ್ಟ್? ಆ ಥರ ಸೆಕ್ಷುವಲ್ ಅಸಾಲ್ಟ್ ಏನೂ ಆಗಿಲ್ಲ. ಇದು ಕ್ಲಿಯರ್ ಮರ್ಡರ್. ತಲೆ ಮೇಲೆ ಮಲ್ಟಿಪಲ್ ಹಿಟ್ಸ್ ಇದೆ. ಲೈಕ್ ಹ್ಯಾಮರ್ ಅಥವಾ ರಾಡ್ ಯೂಸ್ ಮಾಡಿರ್ಬೋದು. ಸ್ಕಲ್ ಅಂಡ್ ಬ್ರೇನ್ ಟೋಟಲ್ ಡ್ಯಾಮೇಜ್ ಆಗಿದೆ. ವಿಕ್ಟಿಮ್ ಸಾಯೋದಕ್ಕೂ ಮುಂಚೆ ತಲೆನ ದೇಹದಿಂದ ಬೇರೆ ಮಾಡಿದ್ದಾರೆ. ಸಾಯಿಸಿರೋರು ಸಾಮಾನ್ಯ ಮನುಷ್ಯ ಅಲ್ವೇ ಅಲ್ಲ. ಈಸ್ ದ ಮಾನ್ಸ್ಟರ್.
ಅದನ್ನ ತಗೊಳ್ಳಿ. ಪ್ಲೀಸ್ 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 ಸರ್, ಬಿಟ್ಬಿಡಿ ಸರ್. ಎನಿ ಕ್ಲೂಸ್? ನೋ ಮೇಡಮ್, ನೋ ಕ್ಲೂಸ್. ಅಷ್ಟಕ್ಕೂ ಯಾರು ಮೇಡಮ್ ಇವನು? ಒಂದು ಕ್ಲೂ ಕೂಡ ಬಿಡದೆ ಇಷ್ಟೊಂದು ಕ್ರೂರವಾಗಿ ಸಾಯಿಸ್ತಿದ್ದಾನೆ. ಮೇಡಮ್, ಯಾವುದೇ ಕ್ಲೂ CCTV ಫುಟೇಜ್ ಬಿಡಬೇಡಿ. ಕ್ಲಿಯರ್ ಎನ್ಕ್ವೈರಿ ಮಾಡಿ. ಆ ಡೀಟೇಲ್ಸ್ ನನ್ನ ಟೇಬಲ್ ಮೇಲೆ ಇರಬೇಕು. ಇದೇನಿದು ಮೇಡಮ್? ಇಷ್ಟೊಂದು ಮರ್ಡರ್ಸ್ ಮಾಡಿರೋದು ಒಬ್ನೇನಾ? ಅವನ್ ವೆಪನ್ ಏನಂತ ಗೊತ್ತಾ? ಯಾವುದೋ ಶಾರ್ಪ್ ವೆಪನ್ ಅಂತ ರಿಪೋರ್ಟ್ ಅಲ್ಲಿ ಇದೆ ಮೇಡಮ್. ಶಾರ್ಪ್ ವೆಪನ್ ಅಲ್ಲ, ಅವನ್ ಬ್ರೇನೇ ಶಾರ್ಪ್. ಅದಕ್ಕೆ ಇಷ್ಟು ಮರ್ಡರ್ಸ್ ಮಾಡಿದ್ರು ಇವಾಗಿನ ತನಕ ಒಂದು ಕ್ಲೂ ಕೂಡ ಬಿಟ್ಟಿಲ್ಲ. ಪ್ರತಿ ಮರ್ಡರ್ ಅಲ್ಲಿ ಕ್ವೆಶನ್ ಮಾರ್ಕ್ ಬಿಟ್ಟು ಅವನು ನಮ್ಮನ್ನೇ ಚಾಲೆಂಜ್ ಮಾಡ್ತಿದ್ದಾನೆ. ಅವನ್ಗೆ ನ್ಯೂಸಲ್ಲಿ ಇರೋದಕ್ಕೆ ಇಷ್ಟ. ನಾವು ಅವನನ್ನ ಹುಡುಕ್ಬೇಕು. ಅವನ್ಗೆ ಎಲ್ರೂ ಅವನ ಬಗ್ಗೆನೇ ಮಾತಾಡ್ಬೇಕು. ಇದೇ ಅವನ್ ಮೋಟೋ. ಅವನ್ನ ತಡಿದೆ ಹೋದ್ರೆ ಹೀಗೆ ಮರ್ಡರ್ಸ್ ಮಾಡ್ತಾನೆ ಇರ್ತಾನೆ. ನಾವು ಹುಡುಕ್ತಿರೋದು ಅ ವೆರಿ ಇಂಟೆಲಿಜೆಂಟ್ ನೊಟೋರಿಯಸ್ ಸೈಕೋಪಾತ್. ಸಿಟಿಲಿ ಕಂಟಿನ್ಯೂಸ್ ಆಗಿ 2 ಸೀರಿಯಲ್ ಮರ್ಡರ್ ನಡೆದಿದೆ. ಮಾಡ್ತಾ ಇರೋ ವ್ಯಕ್ತಿ ವಯಸ್ಸು 25-30 ಇಯರ್ಸ್ ಮಧ್ಯದಲ್ಲಿ ಇರಬಹುದು. ಹೈದರಾಬಾದ್ ಅಲ್ಲಿ ನಡೆದ 2 ಮರ್ಡರ್ ಸ್ಟೈಲ್ ನಲ್ಲೇ ಚೆನ್ನೈ, ಬ್ಯಾಂಗ್ಳೂರಲ್ಲಿ ಕೂಡ ನಡೆದಿದೆ. ಎಲ್ಲಿ ಕೂಡ ಒಂದು ಎವಿಡೆನ್ಸ್ ಆಗ್ಲಿ ಕ್ಲೂ ಆಗ್ಲಿ ಸಿಗ್ಲಿಲ್ಲ. ನಮ್ಮ ಎನ್ಕ್ವೈರಿಯಲ್ಲಿ ನಮಗ್ ತಿಳಿದಿದ್ದೇನು ಅಂದ್ರೆ ಅವನ ಸ್ಟೈಲ್ ಆಫ್ ಮರ್ಡರ್ಸ್ ಪ್ಯಾಟರ್ನ್ ನಿಮಗ್ ಬೇಕಾಗಿರೋದೆ ಅಂದ್ರೆ ನ್ಯೂಸ್. ಫಸ್ಟ್ ಮರ್ಡರ್ ನಾರ್ತ್ ಸೈಡ್, ಸೆಕೆಂಡ್ ಮರ್ಡರ್ ಈಸ್ಟ್ ಸೈಡ್, ಥರ್ಡ್ ಮರ್ಡರ್ ವೆಸ್ಟ್ ಸೈಡ್, ಫೋರ್ತ್ ಮರ್ಡರ್ ಸೌತ್ ಸೈಡ್. ಹೀಗೆ ಸಿಟಿಲಿ 4 ದಿಕ್ಕುಗಳಲ್ಲಿ ಮರ್ಡರ್ಸ್ ಮಾಡ್ತಿದ್ದಾನೆ. ಮೇಡಮ್, ಅವನು ದಿಕ್ಕಿನ ಆಧಾರದ ಮೇಲೆ ಕೊಲೆ ಮಾಡ್ತಾ ಇದ್ದಾನಲ್ವಾ? ಈ ಮರ್ಡರ್ಸ್ಗೆ ರಿಲಿಜಿಯಸ್ ಆಂಗಲ್ ಏನಾದ್ರೂ ಇರ್ಬೋದಾ? ಇಲ್ಲ, ಸತ್ತಿರೋ ಹುಡುಗಿರಲ್ಲಿ ಎಲ್ಲಾ ರಿಲಿಜನ್ಸ್ ಅವರು ಇದ್ದಾರೆ. ಇದು ಅವನ ಸಿಗ್ನೇಚರ್ ಮಾತ್ರನೇ. ದಯವಿಟ್ಟು ಆ ಆಂಗಲ್ ಅಲ್ಲಿ ನೋಡ್ಬೇಡಿ. ಮೇಡಮ್, ಅವ್ನ್ ಕೊಲೆ ಮಾಡಿರೋ ಹುಡುಗಿರ ತಲೆನ ಯಾಕೆ ಎತ್ಕೊಂಡು ಹೋಗ್ತಾ ಇದ್ದಾನೆ? ಈ ವಿಷಯ ಪೂರ್ತಿಯಾಗಿ ಅವನ ಮೆಂಟಲ್ ಕಂಡೀಷನ್ ಮೇಲೆ ಆಧಾರವಾಗಿರುತ್ತೆ. ಒಬ್ಬ ನಾರ್ಮಲ್ ಪರ್ಸನ್ ಆವೇಶದಲ್ಲಿ ಮಾಡೋ ಮರ್ಡರ್ಗೂ
ಒಬ್ಬ ಸೈಕೋ ಖುಷಿಗೋಸ್ಕರ ಮಾಡುವಂತ ಮರ್ಡರ್ಸ್ಗೂ ಇದೇ ರೀತಿ ವ್ಯತ್ಯಾಸ ಇರುತ್ತೆ. ಜನಗಳಲ್ಲಿ ಅವನೊಬ್ಬ ಟಾಪಿಕ್ ಆಗ್ಬೇಕು. ಆ ಟಾಪಿಕ್ ಅವನ ಕಿವಿಯಾರೆ ಕೇಳಿ ಸಂತೋಷ ಪಡ್ಬೇಕು. ಮೇಡಮ್, ಅವನು ಬರೀ ಹುಡುಗಿರ್ನ ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ದಾನಲ್ವಾ? ಮರ್ಡರ್ಗೂ ಮುಂಚೆ ರೇಪ್ ಏನಾದ್ರು ಆಗ್ತಾ ಇದೆಯಾ? ಇಲ್ಲ, ಸತ್ತಿರೋ ಹುಡುಗಿರಲ್ಲಿ ಇಷ್ಟ್ ದಿನ ಯಾರು ರೇಪ್ಗೆ ಒಳಗಾಗಿಲ್ಲ. ಅಂದ್ರೆ ರೀಸನ್ ಏನಾಗಿರ್ಬೋದು ಮೇಡಮ್? ಖಂಡಿತವಾಗ್ಲೂ ಅವನು ಇಂಪಾರ್ಟೆಂಟ್ ಆಗಿರಬಹುದು. ಮಾನಸಿಕ ಸಮಸ್ಯೆಗಳ ಜೊತೆ ಶಾರೀರಿಕ ಸಮಸ್ಯೆಗಳಿಂದ ಹೀಗೆ ಸೈಕೋ ತರ ಆಡ್ತಿರ್ತಾರೆ. ಇಂಪಾರ್ಟೆಂಟ್ ಅಂದ್ರೆ ಏನಾ? ಗಂಡಸ್ತನ ಇಲ್ದವ್ರನ್ನ ಇಂಪಾರ್ಟೆಂಟ್ ಅಂತಾರೆ ಕಣೋ. ಅಂದ್ರೆ ಸೈಕೋದು ಟಿಂಟಿನ್ನು ಟುಸ್ಸು ಅನ್ನೋ. ಹುಡುಗಿರ್ನ ಚೆನ್ನಾಗಿ ಅನ್ಭವಿಸೋರ್ನ ಗಂಡ್ಸು ಅಂತಾರೆ ಕಣೋ. ಅದೇ ಹುಡುಗಿರ್ನ ಸಾಯಿಸಿ ಖುಷಿ ಪಡೋರ್ನ ಜಾಕೋ ನನ್ ಮಗ ಅಂತಾರೆ ಕಣೋ. ಮೇಡಮ್ ಹೇಳಿದ್ದು ಕರೆಕ್ಟೇ ಕಣೋ. ರೀಸನ್ ಏನಿರ್ಬೋದು ಮೇಡಮ್? ಖಂಡಿತವಾಗ್ಲೂ ಅವನು ಇಂಪಾರ್ಟೆಂಟ್ ಆಗಿರಬಹುದು. ಇಂಪಾರ್ಟೆಂಟ್ ಆಗಿರಬಹುದು. ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ, ನಾನು ಸೈಕೋ ಅಲ್ಲ. ನಾನು ಸೈಕೋ ಅಲ್ಲ. ಜಾಕೋ, ಜಾಕೋ, ಪ್ಲೀಸ್, ನಾನು ಜಾಕೋ. ಪ್ಲೀಸ್ ಪ್ಲೀಸ್ ನನ್ನ ಬಿಟ್ಬಿಡಿ. ನೀನೇನು ಹೇಳಿದ್ರು ನಾನು ಮಾಡ್ತೀನಿ. ಪ್ಲೀಸ್. ಮೇಡಮ್, ಕೂತ್ಕೋ. ನೀರ್ ತಂದವ್ರು ಕೊಡಿ. ಓಕೆ ಮೇಡಮ್. ನಾಳೆ ನನ್ನ ಎಂಗೇಜ್ಮೆಂಟ್ ಮೇಡಮ್. ನಿನ್ನೆ ನೈಟ್ ನಮ್ಮ ಮನೆ ಹತ್ರ ಇರೋ ಬ್ಯೂಟಿ ಪಾರ್ಲರಿಂದ ಬರುವಾಗ ಸಡನ್ ಆಗಿ ಯಾರೋ ಬಂದು ಕರ್ಚೀಫಿಂದ ನನ್ನ ಮುಖನ ಮುಚ್ಚಿಬಿಟ್ಟ. ತಲೆ ಸುತ್ತದಾಗಾಯ್ತು. ಆಗ ಅಲ್ಲಿ ಏನಾಯ್ತು ಅಂತ ಗೊತ್ತಾಗ್ಲಿಲ್ಲ ಮೇಡಮ್. ಆಮೇಲೆ ಪ್ರಜ್ಞೆ ಬಂದು ನೋಡಿದಾಗ ಯಾರೋ ನನ್ನನ್ನ ಕಟ್ಬಿಟ್ಟು ಹೋಗಿದ್ರು. ಎದುರುಗಡೆ ಸೈಕೋ ಇದ್ದ ಮೇಡಮ್. ನನ್ನನ್ನು ಸಾಯಿಸೋದಕ್ಕೂ ಪ್ರಯತ್ನ ಪಟ್ಟ. ಅದೇ ಟೈಮ್ಗೆ ಒಬ್ಬ ವ್ಯಕ್ತಿ ಬಂದು ನನ್ನನ್ನು ಕಾಪಾಡ್ದ ಮೇಡಮ್. ಯಾರವನು? ನಮಸ್ತೆ ಮೇಡಮ್. ಲಂಚ್ಗಂತ ಹೋಗ್ಬೇಕಾದ್ರೆ ಸಡನ್ ಆಗಿ ಹುಡುಗಿ ವಾಯ್ಸ್ ಕೇಳಿಸ್ತಾ ಇತ್ತು. ತಕ್ಷಣ ಆ ಕಡೆ ಹೋದೆ ಮೇಡಮ್. ಕಿಟಕಿಯಿಂದ ನೋಡ್ತಾ ಇದ್ರೆ ಅವನು ಈ ಹುಡುಗಿನ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದ. ಅದಕ್ಕೆ ಬಾಗ್ಲೆಲ್ಲ ಒಡೆದಾಕಿ ಅವನ ಜೊತೆ ಜಗಳ ಆಡಿದೆ ಮೇಡಮ್. ನಾನು ಹೋಗೋದು 1 ನಿಮಿಷ ಲೇಟ್ ಆಗಿದ್ರು ಮೇಡಮ್, ಈ ಹುಡುಗಿನ ಸಾಯಿಸ್ಬಿಟ್ಟಿರೋನು.
ನನಗಿದ್ದಿದ್ದ ಶಕ್ತಿಲಿ ಅವನು ನಾನು ಹೊಡೆದಾಡಿದ್ವಿ ಮೇಡಮ್. 4 ಏಟು ಜೋರಾಗಿ ಹೊಡೆದ ಕೂಡಲೇ ಹುಚ್ಚು ನನ್ನ ಮಗ ಓಡೋದ ಮೇಡಮ್. ನಾನು ಭಯಪಟ್ಟು ಈ ಹುಡುಗಿನ ಸ್ಟೇಷನ್ಗೆ ಹೋಗೋಣ ಅಂತ ಇಲ್ಲಿ ಕರ್ಕೊಂಡು ಬಂದೆ ಮೇಡಮ್. ಅಲ್ಲಿ ನೀನೇನ್ ಮಾಡ್ತಿದ್ದೆ? ಅಲ್ಲೇ ಹತ್ರದಲ್ಲಿರೋ ಕ್ವಾರಿಲಿ ಸೂಪರ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಮೇಡಮ್. ಇದು ನನ್ನ ID ಕಾರ್ಡ್ ಮೇಡಮ್. ಅವನು ಹೇಗಿರ್ತಾನೆ? 5'10" ಹೈಟ್ ಇರ್ಬೋದು ಮೇಡಮ್. ಕಲರ್, ಪರ್ಸನಾಲಿಟಿ? ಸ್ಲಿಮ್ ಅಂಡ್ ಫೇರ್ ಆಗಿದ್ದಾನೆ ಮೇಡಮ್. ಐಸ್? ಅವನಿಗೆ ಒಂದು ಕಣ್ಣಿಲ್ಲ ಮೇಡಮ್. ಮೇಡಮ್, ಮನೇಲೆಲ್ಲರೂ ಟೆನ್ಷನ್ ಆಗಿರ್ತಾರೆ ಮೇಡಮ್. ಡೀಟೇಲ್ಸ್ ತಗೊಂಡು ಹುಡುಗಿನ ಡ್ರಾಪ್ ಮಾಡಿ. ಅರ್ಶಿಣಿ, ಆಲ್ ದಿ ವೆರಿ ಬೆಸ್ಟ್. ಮೇಡಮ್, ಮನೆವರೆಗೂ ನಾನು ಜೊತೆಗೆ ಬರ್ತೀನಿ. ಪರವಾಗಿಲ್ಲ ಸರ್, ಮನೆ ಇಲ್ಲೇನೆ. ಪರವಾಗಿಲ್ಲ, ಬನ್ನಿ ಮೇಡಮ್, ನಿಮ್ಗೆ ಯಾಕೆ ಬರ್ತೀನಿ. ತೊಂದ್ರೆ ಸರ್? ನಾನು ಒಬ್ಳೇ ಹೋಗ್ತೀನಿ ಬಿಡಿ. ಸ್ವಲ್ಪ ಹೀಗೆ ಇರ್ತಾನೆ ಮೇಡಮ್. ಓಕೆ, ನೀವು ಫಿನಿಶ್ ಮಾಡಿ ಕಳಿಸ್ಕೊಡಿ. ಓಕೆ ಮೇಡಮ್. ಮತ್ತೆ ಕತ್ತಿ ಎತ್ತಿರುವ ಕ್ವೆಶ್ಚನ್ ಮಾರ್ಕ್ ಸೀರಿಯಲ್ ಕಿಲ್ಲರ್. ಬಾಳು ಬಿದ್ದ ಮನೆಯಲ್ಲಿ ಯುವತಿಯ ಶವ. ಸೀರಿಯಲ್ ಕಿಲ್ಲರ್ ಇಂದ ತಪ್ಪಿಸಿಕೊಂಡು ಪೊಲೀಸರ ಮೊರೆ ಹೋದ ಯುವತಿ. ಆದ್ರೆ ಆಕೆನ ACP ದಕ್ಷಿಣ ಕಾಪಾಡ್ಲಿಲ್ಲ. ನಾಳೆ ನನ್ನ ಎಂಗೇಜ್ಮೆಂಟ್ ಮೇಡಮ್. ಸರ್, ಏನಾ ಸ್ಕೆಚ್ ಮಾಡಿದ್ದಾಯ್ತು ಅಲ್ವಾ? ನಾನು ಮನೆಗೆ ಹೋಗ್ಬೋದಾ? ನಮ್ ಟೆನ್ಷನ್ ನಮ್ಗಿದ್ರೆ ಸೆಂಟ್ರಲ್ ನಿಂದೇನೆ ಟೆನ್ಷನ್. ಏನಾಯ್ತು ಸರ್? ನಿನ್ನೆ ನೀನ್ ಕಾಪಾಡಿದ ಆ ಹುಡ್ಗಿನ ಆ ಸೈಕೋ ಸಾಯಿಸ್ಬಿಟ್ಟ ಗೊತ್ತಾ? ಸಾಯಿಸ್ಬಿಟ್ನಾ ಸರ್? ಸಾಯಿಸ್ಬಿಟ್ನಾ? ವಾಶ್ರೂಮಿಗೆ ಹೋಗ್ಬೇಕು ಸರ್. ನೀ ಭಯ ಪಡ್ತಾ ಇರೋದ್ ನೋಡಿದ್ರೆ ಇಲ್ಲೇ ಉಯ್ಕೊಳಂಗಿದ್ಯಾ? ಹೋಗಪ್ಪ ನೀನು. ನಾನು ನಪುಂಸಕ ಅಲ್ಲ ಮೇಡಮ್, ಗಂಡ್ಸು. ಗಂಡ್ಸು. ನನಗೆ ಭಯ ಆಗ್ತಿದೆ ಮೇಡಮ್, ನನಗೆ ತುಂಬಾ ಭಯ ಆಗ್ತಿದೆ ಮೇಡಮ್. ಸಾಯಿಸ್ಬಿಡ್ತಾರೆ ಮೇಡಮ್. ಗಂಡ್ಸು.
ಮೇಡಮ್ ಪ್ಲೀಸ್ ಪ್ಲೀಸ್. ಏನು? ಭಯ ಆಗ್ತಿದೆ ಮೇಡಮ್. ನಾನು ಮತ್ತೆ ನಮ್ಮ ಊರಿಗೆ ವಾಪಸ್ ಹೋಗ್ತೀನಿ. ಆ ಹುಡ್ಗಿನ ಕಾಪಾಡಿದ್ದು ನಾನೇ ಅಲ್ವಾ? ಇವತ್ತು ಆ ಹುಡ್ಗಿನ ಸಾಯಿಸ್ಬಿಟ್ಟಿದ್ದಾನೆ, ನಾಳೆ ನನ್ನನ್ನು ಸಾಯಿಸ್ಬಿಡ್ತಾನೆ ಮೇಡಮ್. ನಿನಗೇನೂ ಆಗಲ್ಲ. ಯಾಕಾಗಲ್ಲ ಮೇಡಮ್, ಯಾಕಾಗಲ್ಲ ಮೇಡಮ್? ಇಷ್ಟೆಲ್ಲ ಆದ್ಮೇಲೂ ಅಲ್ಲಿಗೆ ಬಂದು ಹುಡ್ಗಿಗೆ ತಲೆ ಕತ್ತರಿಸಿ ತಗೊಂಡು ಹೋಗಿದ್ದಾನೆ ಮೇಡಮ್. ಪ್ಲೀಸ್ ನಾನು ಹೋಗ್ತೀನಿ ಮೇಡಮ್. ಬೇಕಿದ್ರೆ ನಮ್ಮ ಫಾದರ್ ನಂಬರ್ ಕೂಡ ಕೊಡ್ತೀನಿ ಮೇಡಮ್. ನೀವು ಕರೆದು ಕೂಡಲೇ ಬರ್ತೀನಿ ಮೇಡಮ್. ಪ್ಲೀಸ್ ಮೇಡಮ್. ಹೋಗ. ಮೇಡಮ್ ಮೇಡಮ್ ಮೇಡಮ್